ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಪುಣ್ಯ ನೆಲದಲ್ಲಿ ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಇಷ್ಟೆಲ್ಲ ಅನ್ಯಾಯ ಆದ್ರೂ ಕೂಡ ಧ್ವನಿ ಎತ್ತೋದಕ್ಕೆ ಯಾರೊಬ್ರು ಯಾಕೆ ಮುಂದೆ ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಪ್ರಭಾವ ದುಡ್ಡು ಅನ್ನೋದಿದ್ರೆ ಏನು ಬೇಕಾದ್ರೂ ಮಾಡಬಹುದು, ಯಾರಿಗೆ ಬೇಕಾದ್ರೂ ಮೋಸ ಮಾಡಬಹುದು, ಹೆಂಗೆ ಬೇಕಾದ್ರೂ ಪರಾರಿ ಆಗಬಹುದು, ಕಾನೂನನ್ನ ಮೀರಿ ವರ್ತನೆ ಮಾಡಬಹುದಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕರಾವಳಿಯ RSS ಬಿಜೆಪಿ ಹಿಂದೂ ನಾಯಕರೇ ಎಲ್ಲಿದ್ದೀರಿ? ಹಿಂದೂ ಮುಖಂಡನ ಮಗನಿಂದಲೇ ಆಗಿದೆ ದೊಡ್ಡ ಅನ್ಯಾಯ, ಕೇಳೋದಕ್ಕೆ ಯಾಕೆ ಮುಂದೆ ಬರ್ತಿಲ್ಲ? ಪುತ್ತೂರಿನ ಬಿಜೆಪಿ ಮುಖಂಡ ಜಗದೀಶ್ ರಾವ್ ಮಗನಿಂದಲೇ ಮಹಾ ಮೋಸ ಆಗೋಗಿದೆ. ಯುವತಿಗೆ ಮಗು ಕೊಟ್ಟು ಓಡ್ ಹೋಗಿದ್ದ ಬಿಜೆಪಿ ಮುಖಂಡನ ಪುತ್ರ ಕೃಷ್ಣ ಜಯರಾವ್. ಬಿಜೆಪಿ ಮುಖಂಡ ಜಗದೀಶ್ ರಾವ್ ಪುತ್ರ ಕೃಷ್ಣ ಜಯರಾವ್ ದೋಖಾ ಮಾಡಿದ್ದಾನೆ. ಯುವತಿ ಜೊತೆ ಪ್ರೀತಿಯ ನಾಟಕ ಆಡಿ ಮೋಸ ಮಾಡಿ ಈಗ ಮಗು ಕೊಟ್ಟು ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾನೆ. ಹಿಂದೂ ಮುಖಂಡರೇ, ಇದೇನಾ ಹೆಣ್ಣು ಮಕ್ಕಳಿಗೆ ನೀವು ಕೊಡುವಂತ ರಕ್ಷಣೆ? ಹಿಂದೂ ಮಕ್ಕಳ ಪರವಾಗಿ ಧ್ವನಿ ಎತ್ತವರು ಎಲ್ಲಿದ್ದೀರಿ? ಜಸ್ಟ್ ಲವ್ ಜಿಹಾದ್ ಆದ್ರೆ ಮಾತ್ರ ಮುಂದೆ ಬರೋದಾ? ಬೇರೆ ಸಮುದಾಯದ ಯುವಕರಿಂದ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ್ರೆ ಮಾತ್ರ ನೀವು ಕೇಳೋದಾ? ಹಿಂದೂ ಯುವಕನೇ ಈಗ ಅನ್ಯಾಯ ಮಾಡಿದ್ದಾನಲ್ಲ, ಅದರ ಪರವಾಗೂ ಕೂಡ ನೀವು ಮಾತನಾಡಬೇಕಾಗಿತ್ತು, ಆತನ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಹೋರಾಟ ಮಾಡಬೇಕಾಗಿತ್ತು. ಬಟ್ ಯಾಕೆ ಕಣ್ಮರೆಯಾದ್ರಿ? ಮತ್ತೆ ಮತ್ತೆ ಕೇಳ್ತಿದ್ದೀನಿ, ಹಂಗಾದ್ರೆ ನಿಮ್ಗೇನಾದ್ರೂ ದುಡ್ಡು ಕೊಟ್ಟಿದ್ದಾರಾ? ಪ್ರಭಾವ ಒತ್ತಡ ಏನಾದ್ರೂ ಇದೆಯಾ? ಆ ಕಾರಣಕ್ಕೆ ನೀವು ಮಾತನಾಡ್ತಾ ಇಲ್ಲ ಅನ್ನೋದ ಪ್ರಶ್ನೆ. ಜನವರಿ 24ರಂದು ಕಲ್ಲಡ್ಕದಲ್ಲಿ ಮಗುವಿಗೆ ನಾಮಕರಣ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ ಕುಟುಂಬಸ್ಥರು. ಪಾಪಾರಿ, ಆ ಮಗುವಿಗೆ ಜೀವನ ಕೊಡಬೇಕಾದಂತ ತಂದೆನೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂದ. ಪಾಪ ಆ ತಾಯಿಯ ಮನಸ್ಸು ಎಷ್ಟು ನೊಂದಿರಬಾರ್ದು ಅಂತ. ಕೊನೆಗೆ DNA ಪರೀಕ್ಷೆ ಮಾಡಿಸಿದ್ದಾರೆ. ನಿಂದೆ ಅಪ್ಪ ಇದು ಮಗು ಅಂತ ಪ್ರೂವ್ ಮಾಡೋದಕ್ಕೆ. DNA ಪರೀಕ್ಷೆಯಲ್ಲೂ ಕೂಡ ನಿನ್ನದೇ ಮಗು ಅಂತ ಹೇಳಿದ್ರು ಕೂಡ ಆತ ಒಪ್ಕೊಳ್ಳುವಂತ ಮನಸ್ಥಿತಿಯಲ್ಲಿದ್ದ. ಇಲ್ಲ ಅಂತ ಅಂದ್ರೆ ಏನ್ ಹೇಳೋದು ಅಂತ. ಮದುವೆ ಆಗ್ತಾನಂತೆ, ಮದುವೆ ಆಗಿ ಡಿವೋರ್ಸ್ ಕೊಡ್ತಾನಂತೆ. ಡಿವೋರ್ಸ್ ಕೊಟ್ಟ ಮೇಲೆ 50 ಲಕ್ಷ ಪರಿಹಾರ ಕೊಟ್ಟು ಬಿಡ್ತೀನಿ, ನಿನ್ ದಾರಿ ನಿನಗೆ ನನ್ ದಾರಿ ನನಗೆ ಅಂತ ಹೇಳ್ತಿ ಅಂತ ಅಂದ್ರೆ ಆ ಮಗುವಿನ ಜವಾಬ್ದಾರಿ ಯಾರದ್ದು? ಜಸ್ಟ್ ದುಡ್ಡಿದ್ಬಿಟ್ರೆ ಮಗುವನ್ನ ಸಾಕಕ್ಕಾಗುತ್ತಾ? ಜೀವನ ರೂಪಿಸೋಕ್ಕಾಗುತ್ತಾ? ನಾಳೆ ದಿನ ಸಮಾಜದಲ್ಲಿ ನಿನ್ನ ಮಗುವಿನ ತಂದೆ ಯಾರು ಅಂತ ಪ್ರಶ್ನೆ ಮಾಡಿದ್ರೆ ತಾಯಿ ಏನು ಉತ್ತರ ಕೊಡಬೇಕು? ಅದನ್ನ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ.